ಇನ್ನು ವಾಲ್ಮೀಕಿ ಬೋರ್ಡ್ ಅವ್ಯವಹಾರ ಪ್ರಕರಣದಲ್ಲಿ ಸರ್ಕಾರ ವಿಪಕ್ಷಗಳ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಭೆ ನಡೆಸಿದ್ದಾರೆ. ಪ್ರಕರಣ ಮುಚ್ಚಿ ಹಾಕುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಬಿಜೆಪಿ ಅಶ್ವಥ್ ನಾರಾಯಣ ಆರೋಪ ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಗೃಹ ಸಚಿವ ಪರಮೇಶ್ವರ್ ಎಸ್ಐಟಿ ತನಿಖೆ ಮಾಡ್ತಾ ಇದೆ, ತನಿಖೆಯಿಂದ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಮಾತನಾಡಿ ಶರಣ್ಪ್ರಕಾಶ್ ಪಾಟೀಲ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿದ್ದಾರೆ. ನಾನು ಏನು ಕೇಳ್ತಿಲ್ಲ, ಸಾಕ್ಷಿ ನಾಶ ಆಗ್ತದೆ ನೋಡ್ಕೊಳ್ಳಿ ಅಂತ. ಸಾಕ್ಷಿ ನಾಶವಾಗಬಾರ್ದು. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಮಂತ್ರಿಗಳು ಎಲ್ಲೆಲ್ಲಿ ಭೇಟಿಯಾಗಿದ್ರು, ಎಲ್ಲಿ ನಮ್ಮನ್ನ ಕರೆಸ್ಕೊಂಡಿದ್ರು. ಈ ಘಟನೆ ನಡೆದ ನಂತರ 24ನೇ ತಾರೀಕು ಮೇ ತಿಂಗಳಲ್ಲಿ ಏನೊಂದು ಶರಣ್ಪ್ರಕಾಶ್ 24/5 ಮೇ ತಿಂಗಳಲ್ಲಿ ಏನೊಂದು ವೈದ್ಯಕೀಯ ಶಿಕ್ಷಣ ಸಚಿವರು ಅವರ ಒಂದು ಕಚೇರಿನಲ್ಲೂ ನಾವನ್ನ ಬರಮಾಡ್ಕೊಂಡಿರೋದು. ಇನ್ನೂ ಒಂದು ವಿಶೇಷ, ನಮ್ಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸನ್ಮಾನ್ಯ ಶಾಸಕರಾಗಿರುವಂತಹ ದದ್ದಲ್ ಅವರು, ಬಸನಗೌಡ ದದ್ದಲ್, ಈ ಮಹಾಪುರುಷರು ಎಂತ ದ್ರೋಹವನ್ನ ಬಗೆತಾ ಇದ್ದಾರೆ. ಇವತ್ತು ನಾಗೇಂದ್ರ ಅವರು, ದದ್ದಲ್ ಅವರು, ಇವತ್ತೆಲ್ಲ ಎಸಿಸಿ ಅಧ್ಯಕ್ಷರಿರ್ಬೇಕು. ಇವೆಲ್ಲ ನೋಡಿದ್ರೆ ಎಲ್ಲೆಲ್ಲಿ ಹೇಗೆ ಒಟ್ಟಿಗೆ ಸೇರಿ ನಡೆದಿದೆ. ಈ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿರೋದು ಇವೆಲ್ಲ ನೋಡ್ರೆ ದೊಡ್ಡ ಜಾಲ ಇದೆ. ಇದರಲ್ಲಿ ದೊಡ್ಡ ಎಲ್ಲರಿಗೂ ಅನುಕೂಲತೆ ಪಡ್ಕೊಂಡಿರುವಂತ ರೀತಿಯಲ್ಲಿ ಕಾಣ್ತಿದೆ. ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಇನ್ಫರೆನ್ಸ್ಗಳು ಮಾಡೋದಾಗ್ಲಿ ಆಗೋದಿಲ್ಲ. ಯಾಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು, ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಅಲ್ಲೆಲ್ಲ ತನಿಖೆ BJP-ಯವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಲಿ, ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು SITಗೆ ಸಂಬಂಧಪಟ್ಟಿದ್ದು. ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ಯಾರು ಮಾಡಿರೋದು ನೋಡಿ. ಶರಣ್ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ, ನಿಮಗೂ ಗೊತ್ತಿದೆ. ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ. ನಾನು ಹೇಳ್ತಾ ಇದ್ದೀನಲ್ಲ, ಅತ್ಯಂತ ಬದ್ಧತೆ ಉಳ್ಳುವಂಥ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಈಸ್ ಅ ವೆರಿ ಕ್ಲೀನ್ ಮ್ಯಾನ್. ನಾವು ಬಹಳ ಗರ್ವದಿಂದ ಹೇಳ್ತೀವಿ ಇವತ್ತಿನ ದಿವಸ. ಯಾವತ್ತೂ ಕೂಡ ಶರಣ್ಪ್ರಕಾಶ್ ಪಾಟೀಲ್ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಗಳು. ಅಂಥ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ. ಇದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.